ಸೊ hello ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮಿಂಗ್ ಯು ಆಲ್ ಟು ಅವರ್ ಚಾನಲ್ ಲರ್ನೆಲ್ಲ. ನೀವು ನಮ್ಮ ಈ ಚಾನಲ್ದಾಗ ಟ್ರೇಡಿಂಗ್ ಬಗ್ಗೆ ಬೇಸಿಕ್ಸ್ಲಿಂದ ಅಡ್ವಾನ್ಸ್ ತನಕ ಫ್ರೀದಾಗ ಕಲಿಬೋದು. ಇಫ್ ನಿಮ್ಗೆ ಭೀ ಏನಾರ ಟ್ರೇಡಿಂಗ್ ಬಗ್ಗೆ ಇಂಪಾರ್ಟೆನ್ಸ್ ಇದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕ್ಕೋರಿ. ಯಾಕಂದ್ರೆ ಈ ಚಾನಲ್ದಾಗ ಟ್ರೇಡಿಂಗ್ ಬಗ್ಗೆ ಭಾಳ ನಾಲೆಜಬಲ್ ವಿಡಿಯೋಸ್ಗಳು ಬರ್ತಾ ಇರ್ತಾವೆ. ಈ ದಿನ ನಾವು ಬೇಸಿಕ್ಲಿಂದ ಸ್ಟಾರ್ಟ್ ಮಾಡಿದೆವು. ಸೊ ಇದು ನಮ್ಮ ಫಸ್ಟ್ ವಿಡಿಯೋದ ಕ್ಲಾಸಿನ ಮೇಲೆ. ಅದ್ರಾಗ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಂಬರ್ ಕವರ್ ಮಾಡ್ತಿದ್ದೆವು. ಹೆಂಗೊಂದು ಬುಕ್ ಓದ್ಲಕ್ಕ ಅಕ್ಷರಗಳು ಬೇಕಾಗಿರ್ತಾವಲ್ಲ, ಹಾಗೆ ಚಾರ್ಟ್ ಓದ್ಲಕ್ಕ ಕೂಡ ಇವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಷ್ಟು ಇಂಪಾರ್ಟೆಂಟ್ ಇರ್ತಾವೆ, ಬೇಕೇ ಆಗಿರ್ತಾವ. ಸೊ ಅವನ್ನು ಈ ವಿಡಿಯೋದಾಗ ಕವರ್ ಮಾಡಿರಿ. ಬರೀ ಸ್ಕ್ರೀನ್ ಮೇಲೆ ಹೋಗೋಣ. ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಹ್ಯಾಮರ್ ಅಂದ್ರೆ ನಿಮ್ಗೆ ನಮ್ಮ ಬೀದರ್ ಭಾಷೆದಾಗ ಗೊತ್ತಿರಂಗೆ ಹತೋಟಿ ಅಂತ ಕರಿತೀವಿ. ಅದಕ್ಕೆ ನಮ್ಮ ಫ್ರೆಶ್ ಭಾಷೆದಾಗ ಅಂಬೋದು ಅಂದ್ರೆ ಕನ್ನಡ ಪ್ಯೂರ್ ಕನ್ನಡದಾಗ ಸುತ್ತಿಗೆ ಅಂತ ಕರೀತಾರೆ. ಹ್ಯಾಮರು ಅದಕ್ಕೆ ಹೆಸರು ಹಂಗೆ ಯಾಕೆ ಬಂತಂದ್ರೆ ಅದ್ರ ಶೇಪ್ ಕೂಡ ಹಾಗೆ ಅದ, ಹೆಸರಿನ ಹಂಗೆ ಶೇಪ್ ಅದ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಅದ್ರದ್ದು ಒಂದು ಆ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ದು ಬಾಡಿ ಎಂಬುದು ಶಾರ್ಟ್ ಆಗಿರ್ತದೆ. ಹಾಗೆ ಅದ್ರ ತೆಳಗಿರೋದು ವಿಕ್ ಎಂಬುದು ಲಾಂಗ್ ಆಗಿ, ಅಂದ್ರೆ ಮೇಲ್ಗಡೆ ಇರೋದು ಮ್ಯಾಲಿದಿನ ವಿಕ್ಕಿನ ಸಬಿ ತೆಳಗಿನ ವಿಕ್ಕು ಡಬಲ್ ಇರ್ತದೆ. ಇಲ್ಲಾಂದ್ರೆ ಮ್ಯಾಗಿನ ವಿಕ್ಕೇ ಇರೋದು, ಒಟ್ಟ ತೆಳಗಿನ ಸ್ವಲ್ಪ ಉದ್ದಕ್ಕೆ ವಿಕ್ ಇರ್ತದೆ. ಮತ್ತೊಂದು ಮಾತು, ಈ ಕ್ಯಾಂಡಲ್ ಸ್ಟಿಕ್ ಎಂಬುದು ಸ್ವಲ್ಪ ಡೌನ್ಫಾಲ್ದು ಆದ್ಮೇಲೆ ಬಂದ್ರೆ ಈ ಕ್ಯಾಂಡಲ್ ಸ್ಟಿಕ್ ಆಗ ವ್ಯಾಲ್ಯೂಯೇಬಲ್ ಆಗಿರ್ತದೆ. ಅದೇ ಈ ಜಾಗದಾಗ ಎಲ್ಲಾರ ಇದ್ರೆ ಆ ಕ್ಯಾಂಡಲ್ ಸ್ಟಿಕ್ ವ್ಯಾಲ್ಯೂ ಇರಲ್ಲ. ಯಾಕಂದ್ರೆ ಆ ಜಾಗದಾಗ ಈ ಕ್ಯಾಂಡಲ್ ಇದ್ರೆ ಈ ಕ್ಯಾಂಡಲ್ ಹೆಸರೇ ಬೇರೆದಾಯ್ತದ. ಅಂದ್ರೆ ಆಗ ಈ ಕ್ಯಾಂಡಲಿಗೆ ಎಂಬುದು ಸೇಮ್ ಕ್ಯಾಂಡಲಿಗೆ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಅಂತ ಕರೀತಾರೆ. ಇವಾಗ ಈ ಕ್ಯಾಂಡಲ್ ಇಲ್ಲಿ ನಾವು ಟ್ರೇಡ್ ಹೆಂಗೆ ಮಾಡಬೇಕು ಅಂತ ನೋಡೋಣ. ಈಗ ನಮ್ದು ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಆಗಿದೆ. ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಆಗಿನ ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಎಂಬುದು ಬುಲ್ಲಿಶ್ ಆಗಿ ಕ್ಲೋಸ್ ಆದ್ಮೇಲೆ, ಅಂದ್ರೆ ಬುಲ್ಲಿಶ್ ಆಗಿ ಇರೋದಷ್ಟೇ ಅಲ್ಲ, ಬುಲ್ಲಿಶ್ ಆಗಿ ಕ್ಲೋಸ್ ಆದ್ಮೇಲೆ ಅದಕ್ಕೆ ನಾವು ಅಂಬೋದು ಕನ್ಸಿಡರ್ ಮಾಡ್ತೀವಿ ಹ್ಯಾಮರ್ ಕ್ಯಾಂಡಲ್ದು ಕನ್ಫರ್ಮೇಷನ್ ಕೊಟ್ಟದಪ್ಪ ಅಂತೇಳಿ. ಅದೇ ಬುಲ್ಲಿಶ್ ಆಗಿ ರನ್ನಿಂಗ್ದಾಗ ಅದ ಅಂತಂದ್ರೆ ಆಗ ನಾವು ಟ್ರೇಡ್ ಮಾಡಂಗಿಲ್ಲ. ಈ ಬುಲ್ಲಿಶ್ ಆಗಿ ಕ್ಲೋಸ್ ಆಗ್ಯದ, ಕ್ಲೋಸ್ ಆಗಿದ್ಮೇಲೆ ನಮ್ಮ ಟ್ರೇಡ್ ಎಂಬುದು ನಮ್ಮ ಟ್ರೇಡ್ ಇಲ್ಲಿ ಪ್ಲೇಸ್ ಮಾಡಿ ಈ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಈ ಸುತ್ತಿಗೆ ಕ್ಯಾಂಡಲ್ ಸ್ಟಿಕ್ದು ಲೋಬಲ್ ಎಂಬುದು ನಮ್ಮ ಸ್ಟಾಪ್ ಲಾಸ್ ಸಿಕ್ಕಿ ನಮ್ಮ ಟೇಕ್ ಪ್ರಾಫಿಟ್ ಎಂಬುದು ಮೇಲೆ ಎಷ್ಟದ 1:2 ಪ್ಲ್ಯಾನ್ ಹಾಕಿ ತೊಗೋಬೇಕು. 1:2 ಟೇಕ್ ಪ್ರಾಫಿಟ್ ಪ್ಲ್ಯಾನ್ ಹಾಕಿ ತೊಗೊಂಡ್ಮೇಲೆ ಒಳ್ಳೇದಾಯ್ತದ. ಯಾವಾಗ ಭೀ ನಮ್ಮದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನಮ್ಮದು ತಲೆ ಇಕ್ಕೊಂಡೇ ಕೆಲಸ ಮಾಡಬೇಕು. ಅಂದ್ರೆ ನಮ್ದು ಯಾವ್ದು ಭೀ ಟ್ರೇಡಿಗೆ 1:2 ಅಬವ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇರಬೇಕು. ಅದಲ್ಲದೆ ಯಾವುದೋ ಒಂದು ಪ್ಲ್ಯಾನ್ ಸಿಕ್ತು ಅಂತೇಳಿ ಹಂಗೆ ಮಾಡೋಂಗಿಲ್ಲ. ಇದು 1:2 ಪ್ಲ್ಯಾನ್ ಮಾಡಿ ಇರಬೇಕು. ಇದೊಂದು ಸ್ಯಾಂಪಲ್ ತೋರಿಸ್ಲತ್ತಿದೆಯಲ್ಲ, ಸೊ ಇದ್ರಾಗ ಅಷ್ಟೇನು ಇದಿರಲ್ಲ. ಲಾಸ್ಟಿಗೆ ನಾನೊಂದು ಲೈವ್ ಮಾರ್ಕೆಟ್ದಾಗ ತೋರಿಸ್ತೆ, ಅಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೇಕಿ ಯಾವ ಟೈಪ್ ನಮ್ಮ ರಿಸ್ಕ್ ಟು ರಿವಾರ್ಡ್ ಇರಬೇಕು, ಯಾವ ಟೈಪ್ ನಮ್ಮ ಸ್ಟಾಪ್ ಲಾಸ್ ಇರಬೇಕು, ಅದು ಡೀಟೇಲಾಗಿ ಅಲ್ಲಿ ಗೊತ್ತಾಯ್ತದ. ಈಗ ಇದ್ರದ್ದೇ ಕ್ಯಾಂಡಲ್ದು ಅಪೋಸಿಟ್ ಕ್ಯಾಂಡಲ್ ಅದ ಒಂದು, ಅದರ ಹೆಸರು ಅದ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಅಂತ. ಆ ಟೈಪ್ ಹೆಸರು ಯಾಕೆ ಬಿತ್ತಪ್ಪ ಅಂತಂದ್ರೆ ಹೆಸರು ಯಾಕೆ ಬಿತ್ತಂತಂದ್ರೆ ಈಗ ಇದ್ರದ್ದು ಶೇಪ್ ಹ್ಯಾಮರ್ ಇದ್ದಂಗೆ ಅದ. ಸೊ ಹ್ಯಾಮರ್ ಅಂತ ಹ್ಯಾಂಗಿಂಗ್ ಅಂದ್ರೆ ಆವಾಗ ಅಂಬೋದು ಇದಕ್ಕೆ ಹ್ಯಾಮರ್ ಅಂತೇಳಿ ಹೆಸರು ಕೊಟ್ಟಾರ. ಅದೇ ಒಂದು ಹ್ಯಾಂಗಿಂಗ್ ಮ್ಯಾನ್ ಒಬ್ಬ ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ಫಸ್ಟ್ ಹೇಳ್ಬೇಕಂದ್ರೆ ಪಾಸಿ ಹಾಕೊಂಡಿನ ಮನುಷ್ಯ, ಅಂದ್ರೆ ನೇತಾಕೊಂಡಿನ ಮನುಷ್ಯ ನೇತಾಕೊಲಕ ಹೈಟ್ ಬೇಕಲ್ಲ, ಅದೇ ಟೈಪ್ದಾಗ ಈ ಕ್ಯಾಂಡಲು ಒಂದು ಹೈಟ್ ಮೇಲೆ ಹೋಗಿ, ಅಂದ್ರೆ ಒಂದು ಬುಲಿಶ್ ಟ್ರೆಂಡ್ ಆದ್ಮೇಲೆ ಕ್ರಿಯೇಟ್ ಆಗಿದ್ಮೇಲೆ ಈ ಕ್ಯಾಂಡಲಿಗೆ ಅಂಬೋದು ಒಂದು ಕಳೆ ಬರ್ತದೆ ಅಂತ ಅಂತಾರಲ್ಲ, ವ್ಯಾಲ್ಯೂ ಅವಾಗ ಬರ್ತದೆ ಈ ಕ್ಯಾಂಡಲಿಗೆ. ಈ ಕ್ಯಾಂಡಲ್ ಆದ್ಮೇಲೆ ಇದ್ರೊಳಗೆ ಅದ್ರದ್ದು ಎಲ್ಲ ರಿವರ್ಸ್ ಇರ್ತದೆ. ಮತ್ತೊಂದು ಕ್ಯಾಂಡಲ್ ನಾವು ಕಲರ್ ಎಲ್ಲೂ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದ್ರೆ ಆ ಕ್ಯಾಂಡಲ್ ಕಲರ್ ರೆಡ್ ಇರ್ಬೋದು, ಗ್ರೀನು ಇರ್ಬೋದು. ನಮಗೇನು ಕ್ಯಾಂಡಲ್ ಶೇಪ್ ಬೇಕು. ಶೇಪ್ ಏನಂದ್ರೆ ನಮ್ಗೆ ಶೇಪ್ ಇತ್ತಂದ್ರೆ ಎಲ್ಲ ಓಕೆ. ಕಲರ್ ಮೇಲೆ ಡಿಸೈಡ್ ಮಾಡಂಗಿರಲ್ಲ ನಾವು ಹ್ಯಾಂಗಿಂಗ್ ಮ್ಯಾನ್ ಅದನ್ನ ಹ್ಯಾಮರ್ ಅದನ್ನ ಅಂತ. ಹ್ಯಾಮರ್ ಕೂಡ ಗ್ರೀನ್ ಆಗೂ ಇರ್ಬೋದು, ರೆಡ್ ಆಗಿ ಭೀ ಇರ್ಬೋದು. ಇನ್ನು ಹ್ಯಾಂಗಿಂಗ್ ಮ್ಯಾನ್ ಗ್ರೀನ್ ಆಗಿ ಭೀ ಇರ್ಬೋದು, ರೆಡ್ ಆಗಿ ಭೀ ಇರ್ಬೋದು. ಬಟ್ ಅದ್ರ ನೆಕ್ಸ್ಟ್ ಕ್ಯಾಂಡಲು ಬೇರಿಶ್ ಆಗಿ ಕ್ಲೋಸ್ ಆಗಿಂದ ಇರಬೇಕು. ಈಗ ಇದ್ರ ನೆಕ್ಸ್ಟ್ ಕ್ಯಾಂಡಲ್ ಅಂಬೋದು ಕಲರ್ ಚೇಂಜ್ ಮಾಡೋಣ. ಬೇರಿಶ್ ಆಗಿ ಕ್ಲೋಸ್ ಆಗಿ ಮೇಲೆ ನಮ್ಮ ಟ್ರೇಡ್ ಏನದ ಅಲ್ಲಿ ನಮ್ಮ ಟ್ರೇಡ್ ಇಲ್ಲಿ ಪ್ಲೇಸ್ ಮಾಡಿ, ಶಾರ್ಟ್ ಸೈಡ್ದಾಗ ಒಂದು ಟ್ರೇಡ್ ಪ್ಲೇಸ್ ಮಾಡಿ, ನಮ್ಮ ಸ್ಟಾಪ್ ಲಾಸ್ ಅಂಬೋದು ಈ ಹ್ಯಾಂಗಿಂಗ್ ಮ್ಯಾನ್ದು ಟಾಪ್ದು ವಿಕ್ ಮೇಲೆ ನಮ್ಮದು ಸ್ಟಾಪ್ ಲಾಸ್ ಸಿಕ್ಕಿ ಒಂದು 10 ಪಾಯಿಂಟ್ಸ್ ಮ್ಯಾಗ ತೆಳಗೆ ಇಡಬೇಕು. ಯಾಕಂದ್ರೆ ಮಾರ್ಕೆಟು ಸ್ಪೈಕ್ ತೊಗೋಬೋದು.
ಅದಕ್ಕೆ ಅದೊಂದು ರೂಲ್ಸ್ ಮಾಡ್ಕೋಬೇಕು, ಒಂದು 10 ಪಾಯಿಂಟ್ಸ್ ಮ್ಯಾಗ ತೆಗೆದು ಆಮೇಲೆ ನೆಕ್ಸ್ಟು ಆಯ್ತನ ನಮ್ಮದು ಟೇಕ್ ಪ್ರಾಫಿಟ್ ಇಡ್ಬೋದು. ಇಲ್ಲಾಂದ್ರೆ ನೀವು ನಿಮ್ಮ ಮನ್ಸಿಗೆ ಬಂದಂಗೆ 1:2 ಭೀ ತೊಗೋಬೋದು ನೀವು. ಹಂಗೆ ನೋಡ್ರೆ ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ಹೈ ಅಂದ್ರೆ ಲೋವರ್ ಹೈ ಬಲ್ಲಿ ನಿಮ್ಮದು ಟ್ರೇಡ್ ಟೇಕ್ ಪ್ರಾಫಿಟ್ ಇಕ್ಕರೆ ಒಳ್ಳೆಯದು. ಲೋವರ್ ಹೈ ಹೈಯರ್ ಹೈ ಇವೆಲ್ಲ ಏನು ಅಂತ ನೆಕ್ಸ್ಟ್ ವೀಡಿಯೋಸ್ದಾಗ ಭೀ ಹೇಳ್ತೆ. ಮೊದಲು ನಾವು ಇದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ದು ಹೇಳ್ಕೊಂಬರಿ. ಆ ಲೋವರ್ ಹೈ ಅವೆಲ್ಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ದಾಗ ಬರ್ತಾವೆ. ಮಾರ್ಕೆಟ್ನ ಸ್ಟ್ರಕ್ಚರ್ ಅಲ್ಲೇ ನಿಮಗೆ ಡೀಟೇಲಾಗಿ ಗೊತ್ತಾಯ್ತದ. ಈಗ ನಿಮಗೆ ಏನು ಗೊತ್ತು ಮಾಡ್ಕೊಬೋದಂದ್ರೆ ಇವು ಕ್ಯಾಂಡಲ್ ಸ್ಟಿಕ್ಗಳು ಮೇನ್ ಅಂದ್ರೆ ಇವು ಹೆಂಗೆ ಕ್ಲೋಸ್ ಆಗಬೇಕು, ಎಲ್ಲಿ ಏನು ಸೆಂಟಿಮೆಂಟ್ ಹೇಳ್ತದ, ಇದೊಂದು ಕ್ಯಾಂಡಲ್ ಸ್ಟಿಕ್ ಆ ಮಾತಾಡ್ತದ. ಸೆಂಟಿಮೆಂಟ್ಗಳಿಗೆ ಹೇಳ್ಕೊಡೋದು ಕ್ಯಾಂಡಲ್ ಸ್ಟಿಕ್ ಕೆಲಸ ಅದ. ಇನ್ನು ಮಾರ್ಕೆಟ್ ಸ್ಟ್ರಕ್ಚರ್ ನೆಕ್ಸ್ಟ್ ವೀಡಿಯೋಸ್ ಓದಾ ನೋಡ್ರಿ. ಇದಕ್ಕಂಬೋದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ ಅಂತಾರೆ. ಇವೆರಡು ಕ್ಯಾಂಡಲ್ ಸ್ಟಿಕ್ದಾಗ ನೀವು ತಿಳ್ಕೊಂಬೋದೇನಿಲ್ಲ. ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ಕು ಡೌನ್ಫಾಲ್ ಆದ್ಮೇಲೆ ಬರ್ತದ. ಅದೇ ಇದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ಕು ಅಪ್ ಫಾಲ್ನಾಗ ಬರ್ತದೆ. ಅಂದ್ರೆ ಅಪ್ ಫಾಲ್ ಅಲ್ಲ ಸಾರಿ, ಅಪ್ ಟ್ರೆಂಡ್ ಆದ್ಮೇಲೆ ಬರ್ತದೆ ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸ್ಟಿಕ್ಕು. ನೀವು ಇಲ್ಲಂಬ ಶಾರ್ಟ್ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಅದೇ ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ಲಿಂದು ನೀವು ಲಾಂಗ್ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸೊ